ಇವತ್ತು ಚೀಪೆ ಗಿಡಕ್ಕೆ ಯಾವ ರೀತಿಯಾಗಿ ಗ್ರಾಫ್ಟಿಂಗ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದರಲ್ಲೂ ಬೇಕಾಗಿರೋದು ಚೀಪೆ ಗಿಡದ ಮೊದಲನೇ ಕುಡಿ, ಆರೋಗ್ಯವಂತವಾಗಿರುವಂಥ ಚೀಪೆ ಗಿಡದ ಕುಡಿಯನ್ನು ತೆಗೆದುಕೊಂಡು ಆ ಕುಡಿ ತಗೊಂಡ ನಂತರ ಆ ಕುಡಿಲಿ ಇರುವಂತಹ ಎಲೆಗಳನ್ನ ಈ ರೀತಿ ಕಟ್ ಮಾಡ್ಕೋಬೇಕು. ಆ ಇರುವ ಚಿಗುರಿಗೆ ಯಾವುದೇ ಡ್ಯಾಮೇಜ್ ಆಗಬಾರ್ದು. ಡ್ಯಾಮೇಜ್ ಆಗದ ರೀತಿ ಕಟ್ ಮಾಡಿಕೊಂಡು ಎಲೆಗಳನ್ನ ಈ ರೀತಿ ಕಟ್ ಮಾಡಿಕೊಂಡು ನೀವು ಚಾಕು ಅಥವಾ ಬೇರೆ ಯಾವುದಾದ್ರೂ ಬ್ಲೇಡ್ನಾದ್ರು ಯೂಸ್ ಮಾಡ್ಬೋದು. ಕುಡಿಯೆಲ್ಲ ತೆಗೆದ ನಂತರ ಈ ಎಡ್ಜಲ್ಲಿ ಈ ಶೇಪಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಕಟ್ ಮಾಡಿದ ನಂತರ ನೆಕ್ಸ್ಟು ನೀವು ಯಾವ ಗಿಡಕ್ಕೆ ಗ್ರಾಫ್ಟಿಂಗ್ ಕಟ್ಟಬೇಕು ಅದನ್ನು ಈ ರೀತಿ ಕಟ್ ಮಾಡಿ ಇದನ್ನು ಫುಲ್ ಕ್ಲೀನಾಗಿ ಕಟ್ ಮಾಡಿಕೊಂಡು ಕಟ್ ಮಾಡಿದ ನಂತರ ಇದರ ಮಧ್ಯ ಭಾಗದಲ್ಲಿ ಈ ಥರ ಸೀಳಿದ ನಂತರ ನೀವು ತಗೊಂಡಿರುವಂತಹ ಆರೋಗ್ಯವಂತಹ ಕಡ್ಡಿಯನ್ನು ಈ ರೀತಿಯಾಗಿ ಮಧ್ಯೆ ಈ ರೀತಿಯಾಗಿ ಸೇರಿಸ್ಬೇಕು. ಸೇರಿಸಿದ ನಂತರ ನಿಮ್ಮ ಮನೇಲಿ ಗ್ರಾಫ್ಟಿಂಗ್ ಟೇಪು ಅಥವಾ ಯಾವ್ದಾದ್ರು ಕವರ್ ಇದ್ದರೂ ಕೂಡ ಕವರು ಆಗುತ್ತೆ. ಗ್ರಾಫ್ಟಿಂಗ್ ಟೇಪ್ ಇಲ್ಲ ಅಂದರೂ ಕವರ್ನ ಯೂಸ್ ಮಾಡಿಕೊಂಡು ಕೆಳಗಡೆ ಭಾಗದಿಂದ ಸುತ್ಕೊಳ್ತಾ ಬರಬೇಕು. ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಹೋದ ಥರ ಗ್ರಾಫ್ಟಿಂಗ್ ಮಾಡ್ತಾ ಇರೋದು, ಜೀರೋ ಇನ್ವೆಸ್ಟ್ಮೆಂಟು. ನೀವೇನಾದರೂ ಮನೇಲಿ ಈ ರೀತಿ ಗ್ರಾಫ್ಟಿಂಗ್ನ ಮಾಡ್ಕೋಬೇಕು ಅಂದರೆ ಈ ಮೆಥಡ್ನ ಯೂಸ್ ಮಾಡ್ಬೋದು. ಇದ್ರೊಳಗಡೆ ಯಾವುದೇ ಗಾಳಿ ನೀರು ಹೋಗ್ದಾಗೆ ನೋಡ್ಕೊಳ್ಳೋ ಥರ ಬಿಗಿಯಾಗಿ ಟೈಟಾಗಿ ಕಟ್ಕೊಳ್ತಾ ಹೋಗಬೇಕು. ಈ ಥರ ಮಾಡೋದ್ರಿಂದ ಗಿಡ ಬೇಗ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಈಲ್ಡು ಕೂಡ ಚೆನ್ನಾಗಿ ಬರುತ್ತೆ. ಈ ರೀತಿ ಸುತ್ತ ನಂತರ ಇಲ್ಲಿಗೆ ಒಂದು ಟ್ಯೂಬ್ ಬರುತ್ತೆ. ಟ್ಯೂಬ್ ಬೇಕಾದ್ರೆ ಟ್ಯೂಬ್ ಹಾಕೋಬೋದು, ಇಲ್ಲ ಓಪನ್ ಏರಿಯಾ ಏನಾರು ಇದ್ದು ಅಲ್ಲಿ ಎರಡು ಶ್ಯಾಡೋ ಏನಾರು ಐತೆ ಅಂದರೆ ನಿಮ್ಗೆ ಏನಾದರೂ ಟ್ಯೂಬ್ ಅವಶ್ಯಕತೆ ಇರೋದಿಲ್ಲ. ಇದು ಈಸಿ ಮೆಥಡು. ನೀವೇನಾದ್ರು ಗ್ರಾಫ್ಟಿಂಗ್ ಮಾಡಬೇಕು ನಿಮ್ಮ ಮನೆ ಹತ್ರ ಏನಾರು ಇದ್ದರೆ ಈ ಮೆಥಡ್ನ ಯೂಸ್ ಮಾಡಿ.